ಓದಕ್ಕೆ ಸ್ಕೂಲ್ಸ್ಗೆ ಕಾಲೇಜ್ಗೆ ಹೋಗ್ತೀವಿ. ಆ ಕಾಲೇಜಲ್ಲಿ ಆ ಸ್ಕೂಲ್ಸ್ ಅಲ್ಲಿ ಒಂದು ವೇಳೆ ಒಂದು ಹುಡುಗಿ ಮೇಲೆ ಸೆಕ್ಷುವಲ್ ಅಸಾಲ್ಟ್ ಆದ್ರೆ ಹೇಗಿರತ್ತೆ? ಸಾವಿರಾರು ಜನ ಸ್ಟೂಡೆಂಟ್ಸ್, ನೂರಾರು ಜನ ಲೆಕ್ಚರರ್ಸ್ ಇರೋ ಯೂನಿವರ್ಸಿಟಿಯಲ್ಲಿ ಒಂದು ಹುಡುಗಿ ಮೇಲೆ ಸೆಕ್ಷುವಲ್ ಅಸಾಲ್ಟ್ ಆಗಿದೆ. ಈ ವಿಡಿಯೋದಲ್ಲಿ ಕೋಪನ ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಮಾತಾಡಕ್ ಟ್ರೈ ಮಾಡಿದೀನಿ. ತುಂಬಾ ತಡ ಮಾಡದೆ ಈ ವಿಡಿಯೋ ಶುರು ಮಾಡೋಣ. ಈ ಇನ್ಸಿಡೆಂಟ್ ಆಗಕ್ಕೆ ಮೇನ್ ಕಾರಣ ಈ ಬೋಳಿ ಮಗನೇ, ಜ್ಞಾನಶೇಖರನ್. ಚೆನ್ನೈಯಲ್ಲಿರೋ ಅಣ್ಣಾ ಯೂನಿವರ್ಸಿಟಿಯಲ್ಲಿ ಒಂದು ಕಪಲ್ ಸ್ವಲ್ಪ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕ್ಲೋಸ್ ಆಗಿ ಮೂವ್ ಆಯ್ತು. ಕ್ಲೋಸ್ ಅಂದ್ರೆ ಅರ್ಥ ಆಗ್ತಿದೆಯಲ್ಲ, ತುಂಬಾ ಕ್ಲೋಸ್ ಆಗಿ ಮೂವ್ ಆಯ್ತು. ಒಂದು ಕಾಲೇಜ್ ಅಂದ್ಮೇಲೆ ಕಾಲೇಜ್ ಹೊರಗಡೆ ಫುಡ್ ಕಾರ್ಟ್ಸ್ ಅಂದ್ರೆ ಬಿರಿಯಾನಿಗಳು, ಇಡ್ಲಿ, ಈ ತರ ಕಾರ್ಟ್ಸ್ ಗಳು ಇರೋದು ಕಾಮನ್. ಆ ಕಾಲೇಜ್ ಹೊರಗಡೆ ಇದ್ದ ಒಂದು ಕಾರ್ಟ್ ಅಲ್ಲಿ ಬಿರಿಯಾನಿ ತಿನ್ನಕ್ ಬಂದ ಈ ಜ್ಞಾನಶೇಖರನ್ ಬಿರಿಯಾನಿ ತಿಂದು ಡೈರೆಕ್ಟ್ ಆಗಿ ಕಾಲೇಜ್ ಒಳಗ್ ನುಗ್ದ. ಕಾಲೇಜ್ ಒಳಗೆ ನುಗ್ಗಿ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಆ ಕಪಲ್ ತುಂಬಾ ಕ್ಲೋಸ್ ಆಗಿದ್ದು ವಿಡಿಯೋನ ತೆಗ್ದ. ಕಾಲೇಜಿಗೆ ಸಂಬಂಧ ಇಲ್ದಿರೋ ವ್ಯಕ್ತಿ ಕಾಲೇಜ್ ಒಳಗಡೆ ಹೇಗ್ ನುಗ್ದ, ಏನಕ್ ನುಗ್ದ, ಆ ಕಾಲೇಜ್ ಏನ್ ಮಾಡ್ತಿತ್ತು ನಾನ್ ಪ್ರಶ್ನೆ ಮಾಡ್ತಾ ಇದ್ದೀನಿ. ಈ ಕಾಲೇಜ್ಗೆ ಅವನು ಸ್ಟೂಡೆಂಟ್ ಅಲ್ಲ, ಲೆಕ್ಚರರ್ ಅಂತೂ ಅಲ್ವೇ ಅಲ್ಲ. ಆದ್ರೂ ಈ ಹಲ್ಕ ನನ್ನ ಮಗ ಕಾಲೇಜ್ ಒಳಗಡೆ ನುಗ್ದ. ಅಲ್ಲಿ ಕಪಲ್ ಸ್ವಲ್ಪ ಕ್ಲೋಸ್ ಆಗಿರೋ ವಿಡಿಯೋನು ತೆಗ್ದ. ವಿಡಿಯೋ ತೆಗದ್ಮೇಲೆ ಸ್ಟಾರ್ಟ್ ಮಾಡ್ದ ನೋಡು ಅವನು ಬ್ಲಾಕ್ ಮೇಲ್ ಮಾಡೋದಕ್ಕೆ. ಆ ಲೋಫರ್ ಯಾವ ತರ ಬ್ಲಾಕ್ ಮೇಲ್ ಮಾಡ್ದ ಅಂದ್ರೆ, ಈ ವಿಡಿಯೋನ ಕಾಲೇಜ್ ಡೀನಿಗೆ ತೋರಿಸ್ತೀನಿ, ನಿಮ್ ಪೇರೆಂಟ್ಸ್ ತೋರಿಸ್ತೀನಿ, ನಿನ್ನ ಕಾಲೇಜ್ ಇಂದ ರೆಸ್ಟ್ರಿಕೇಟ್ ಮಾಡ್ತೀನಿ ಅಂತ ಆ ಕಪಲ್ಸ್ಗೆ ಹೆದರ್ಸ್ದ. ಆ ಮಾತುಗಳು ಕೇಳಿದ ತಕ್ಷಣ ಆ ಹುಡುಗಿ ತುಂಬಾ ಹೆದರ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಆಗ ಲೋಫರ್ ಜ್ಞಾನಶೇಖರನ್ನ ಆ ಹುಡುಗನ್ನ ಸೈಡ್ ಕರ್ಕೊಂಡೋಗಿ, ನೀನು ಹೋಗ್ತಾ ಇರು, ಹಿಂದೆನೂ ತಿರುಗ್ಬೇಡ, ಇದನ್ನ ನಾನ್ ಸಾಲ್ವ್ ಮಾಡ್ತೀನಿ, ನೀನು ಹೋಗ್ತಾ ಇರುವಂತ ಹುಡುಗನ್ ಕಳಿಸ್ದ. ಆ ಹುಡುಗ ಹೋದ. ಪಾಪ ಆ ಹುಡುಗ ಹೋಗಿದ ತಕ್ಷಣ ಅವನು ಹುಡುಗಿ ಹತ್ರ ಬಂದು 3 ಆಪ್ಷನ್ ಇಟ್ಟ ಅವಳ ಎದುರುಗಡೆಗೆ. ಮೊದಲನೇ ಆಪ್ಷನ್, ಈ ವಿಡಿಯೋ ನಿನ್ನ ಪೇರೆಂಟ್ಸ್ಗೆ, ನಿನ್ನ ಡೀನ್ಸ್ಗೆ, ನಿನ್ನ ಲೆಕ್ಚರರ್ಗೆ ತೋರಿಸಿ ನಿನ್ನ ಸಸ್ಪೆಂಡ್ ಮಾಡಿ ನಿನ್ನ ರೆಸ್ಟ್ರಿಕೇಟ್ ಮಾಡ್ತೀನಿ ಅಂತ ಮೊದಲನೇ ಆಪ್ಷನ್ ಇಟ್ಟ. ಎರಡನೇ ಆಪ್ಷನ್, ನೀನ್ ನನ್ ಜೊತೆ ಇರ್ಬೇಕು ಅಂತ, ನೀನು ನನ್ ಜೊತೆ ಸೇರ್ಬೇಕು ಅಂತ. ಮೂರನೇ ಆಪ್ಷನ್, ನೀನು ನನ್ ಸರ್ ಜೊತೆ ಇರ್ಬೇಕು ಅಂತಾನು ಹೇಳ್ದ. ಪಾಪ ಹುಡುಗಿ ಏನು ದೋಸ್ತೆ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ಲು. ಏನೆಲ್ಲ ಅನುಭವಿಸಿರ್ಬೇಡ ಪಾಪ ಹುಡುಗಿ. ಇಟ್ಸ್ ರಾಂಗ್, ತಪ್ಪು. ಈ ತರ ನಿನಗೇನಾದ್ರೂ ಕಂಡು ಬಂದಲ್ಲಿ ನೀನು ವಾಯ್ಸ್ ನ ರೈಸ್ ಮಾಡಬೇಕು. ಐ ಆಮ್ ರೈಸಿಂಗ್ ಮೈ ವಾಯ್ಸ್. ಆ ಹುಡುಗಿ ಎರಡನೇ ಆಪ್ಷನ್ ಚೂಸ್ ಮಾಡಿದ್ಲು. ಎಲ್ಲ ಮುಗೀತು. ಎಲ್ಲ ಮುಗಿದ್ಮೇಲೆ ಆ ಹುಡುಗಿಗೆ ಒಂದು ಸ್ಟ್ರೈಕ್ ಆಯ್ತು. ನಾನ್ ಯಾವ್ದು ತಪ್ಪು ಮಾಡಿಲ್ಲ, ಆದ್ರೂ ಏನಕ್ಕೆ ನಾನ್ ಬಲಿ ಆಗ್ಬೇಕು ಅಂತ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಲು. ಪೊಲೀಸರು ಆ ಲೌಡಕ್ಕೆ ಬಾಲ್ನ ಕಂಪ್ಲೇಂಟ್ ಕೊಟ್ಟ 24 ಗಂಟೆ ಒಳಗಡೆ ಅರೆಸ್ಟ್ ಮಾಡಿದ್ರು. ಸಾಮಾನ್ಯವಾಗಿ ಈ ತರ ಕೇಸ್ ನ ಸೆಕ್ಷನ್ 64 ಅಡಿಯಲ್ಲಿ ಹಾಕ್ತಾರೆ. ಸೆಕ್ಷನ್ 64 ಅಂದ್ರೆ, ಸೆಕ್ಷನ್ 64 ಅಡಿಯಲ್ಲಿ ವಿಕ್ಟಿಮ್ ನ ಡೀಟೇಲ್ಸ್ ಆಗಿರ್ಬೋದು, ವಿಕ್ಟಿಮ್ ನ ಹೆಸರಾಗಿರ್ಬೋದು, ಏನು ಹೊರಗಡೆನೆ ಬರಬಾರ್ದು. ಅವರ ವಿಕ್ಟಿಮ್ ನ ಒಂದು ಪಿನ್ ಡೀಟೇಲ್ ಕೂಡ ಹೊರಗಡೆ ಬರಬಾರ್ದು. ಆದ್ರೆ FIR ಕಾಪಿ ಲೀಕ್ ಆಗತ್ತೆ. ಈ ಕೇಸಲ್ಲಿ FIR ಕಾಪಿ ಲೀಕ್ ಆಗತ್ತೆ. ಈ ಇಶ್ಯೂ ಚೆನ್ನೈ ಫುಲ್ ಇದೇ ಟಾಪಿಕ್ ಅಲ್ಲಿ ಹರಿದಾಡ್ತಾ ಇತ್ತು. ಜನಗಳು ಸ್ಟ್ರೈಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡಿದ್ರು. ಈ ಇಶ್ಯೂ ತಮಿಳುನಾಡು ಪಾಲಿಟಿಕ್ಸ್ ತಲೆಗೂ ಬಂತು. ಈ ಇಶ್ಯೂ ಬಗ್ಗೆ ಆಕ್ಟರ್ ವಿಜಯ್ ಅವರು ಕೂಡ ಒಂದು ಟ್ವೀಟ್ ಮಾಡಿದ್ರು. ಏನಂದ್ರೆ, 24 ಗಂಟೆ ಒಳಗಡೆ ಆ ಕಲ್ಪ್ರಿಟ್ ನ, ಆ ಲೋಫರ್ ನನ್ ಮಗನ್ನ ಹಿಡ್ಕೊಂಡ್ರೆ ಸರಿ, ಆದ್ರೆ ಮೇನ್ ಆ FIR ಕಾಪಿಯಲ್ಲಿ ಸರ್ ಅಂತ ಇದಾರಲ್ಲ, ಆ ಸರ್ ಯಾರು, ಅವನ್ನ ಹಿಡ್ಕೋಬೇಕು, ಶಿಫ್ಟ್ ಜಸ್ಟಿಸ್ ಕೊಡಬೇಕು ಅಂತ ವಿಜಯ್ ಅವರು ಟ್ವೀಟ್ ಮಾಡಿದ್ರು. ಈ ಇಶ್ಯೂ ಮೇಲೆ ಅನ್ನಮಲೈ ಹೇಳ್ತಾರೆ, FIR ಅಲ್ಲಿ ಏನು ಲ್ಯಾಂಗ್ವೇಜ್ ಯೂಸ್ ಆಗಿದೆಯಲ್ಲ, ಆ ಲ್ಯಾಂಗ್ವೇಜ್ ನ ನೋಡಿದ್ರೆ ನನಗೆ ಅನುಮಾನ ಆಗ್ತಾ ಇದೆ ಅಂತ ಅನ್ನಮಲೈ ಅವರು ಪ್ರೆಸ್ ಮೀಟ್ ಕೊಡ್ತಾರೆ, ಪ್ರೆಸ್ ಅವ್ರಿಗೂ ಹೇಳ್ತಾರೆ, ಮೀಡಿಯಾದವ್ರಿಗೂ ಹೇಳ್ತಾರೆ. ಅಂದ್ರೆ ಅವರು ಎಕ್ಸ್ಪ್ಲನೇಷನ್ ಕೊಡಕ್ ಬಂದಿದ್ದು ಏನು ಅಂದ್ರೆ, ಈ ತರ ಇಶ್ಯೂ ನಡೆದಾಗ ನಾರ್ಮಲಿ ವಿಕ್ಟಿಮ್ಸ್ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ. ಆ ತರ ಬ್ರೀಫ್ ಆಗಿ ಲ್ಯಾಂಗ್ವೇಜ್ ನ ಬರೆಯಲ್ಲ, ಆ ತರ ಬ್ರೀಫ್ ಆಗಿ ಪಿನ್ ಟು ಪಿನ್ ಯಾರು ಆ ವಿಕ್ಟಿಮ್ಸ್ ಹೇಳಲ್ಲ. ಅವರು ಲ್ಯಾಂಗ್ವೇಜ್ ಸ್ಟೈಲೇ ಬೇರೆ ಇರುತ್ತೆ. ಏನಕ್ಕಂದ್ರೆ ನಿಮ್ಗೆ ಗೊತ್ತು, ಅನ್ನಮಲೈ ಈಸ್ ಅ ಕಾಪ್, IPS ಆಗಿದ್ರು ಅವರು, ನಮ್ಮ ಕರ್ನಾಟಕದಲ್ಲೇ ಆಗಿದ್ರು. ಅನ್ನಮಲೈ ಯಾವ ತರ ಕೆಲಸ ಮಾಡ್ತಾರೆ ಹೆಂಗೆ ಅಂತ ನಿಮಗೆ ಗೊತ್ತಿರುತ್ತೆ. ಅಂಡ್ ಅನ್ನಮಲೈ ಅವರು ಇನ್ನೊಂದು ವಿಷಯನೂ ಹೇಳ್ತಾರೆ, FIR ಕಾಪಿ ಈ ತರ ಲೀಕ್ ಆಗೋದು ಅನ್ಲೆಸ್ ಅಂಡ್ ಅಂಟಿಲ್ ಒಳಗಡೆ ಇರೋ ವ್ಯಕ್ತಿನೇ ಲೀಕ್ ಮಾಡಿರೋದು ಅಂತಾನು ಅನ್ನಮಲೈ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಇನ್ನೊಂದು ವಿಷಯ ಹೇಳ್ತಾರೆ ಅನ್ನಮಲೈ ಅವರು, ಈ ಕೇಸು ಪಬ್ಲಿಕ್ ಹೋಗಿದೆ, ಪಬ್ಲಿಕ್ ಸ್ಟ್ರೈಕ್ ನಡೀತಾ ಇದೆ, ಪ್ರೊಟೆಸ್ಟ್ ನಡೀತಾ ಇದೆ, ಅದಕ್ಕೋಸ್ಕರ 24 ಗಂಟೆ ಒಳಗೆ ನೀವು ಹಿಡಿದ್ರಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಾದ್ಮೇಲೆ ಈ 24 ಗಂಟೆ ಒಳಗೆ ನೀವು ಹಿಡಿದಿದ್ದಕ್ಕೆ ಕಾರಣನೇ ಅವನಕ್ಕಿಂತ ಮೇಲೊಬ್ಬ ಸರ್, SIR ಸರ್ ಇದಾನಲ್ಲ, ಅವನು ಯಾರು, ಅವನ್ನ ನೀವು ಸೇವ್ ಮಾಡೋದಕ್ಕೆ ಇವನ್ನ
ಇಟ್ಕೊಂಡಿದ್ದೀರಾ ಅಂತಾನು ಅಣ್ಣಾಮಲೈ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಏನಕ್ಕೆ ಅಣ್ಣಾಮಲೈ ಅವರು ಆ ಲ್ಯಾಂಗ್ವೇಜ್ ಸರಿ ಇಲ್ಲ, ಅದು ಕರೆಕ್ಟ್ ಆಗಿಲ್ಲ ಅಂತ ಏನಕ್ಕೆ ಆತರ ಹೇಳ್ತಿದ್ದಾರೆ ಅಂದ್ರೆ ಪಾಲಿಸ್ಡ್ FIR ಹೊರಗಡೆ ಲೀಕ್ ಮಾಡಿರೋದು. ಆಕ್ಚುಲ್ FIR ಇದಲ್ಲ, ಪಾಲಿಸ್ಡ್ FIR ಲೀಕ್ ಮಾಡಿರೋದು ಅಂತ, ಅಂದ್ರೆ ಎಡಿಟ್ ಮಾಡಿ ಮತ್ತೆ FIR ಲೀಕ್ ಮಾಡಿರೋದು ಅಂತ ಅಣ್ಣಾಮಲೈ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಕ್ಕೆ ಅಂದ್ರೆ ಆ FIR ಅಲ್ಲಿ ಏನಿದೆ ಅಂದ್ರೆ ಆ ಹುಡುಗಿ ಏನೇನ್ ಮಾಡ್ತು ಅಂದ್ರೆ ಆ ಕಪ್ಪಲ್ ಇದ್ರಲ್ಲ, ಆ ಹುಡುಗಿ ಏನೇನ್ ಮಾಡಿದ್ರು ವಿತ್ ಡೀಟೈಲ್ ಆಗಿ ಆ FIR ಕಾಪಿಯಲ್ಲಿ ಇದೆ. ಅಂದ್ರೆ ಈ ಜಾಗದಲ್ಲಿ ಮುತ್ತು ಕೊಟ್ಟೆ, ಹಿಂಗ್ ಕೊಡ್ತಾ ಇದ್ದೆ, ಈ ತರದ್ದೆಲ್ಲ ಆ FIR ಕಾಪಿಯಲ್ಲಿ ಇದೆ. ಮಾಡಿದ್ರು ಏನ್ ಲಾಭ ಇದೆ ಗುರು, ಏನು ಅಂದ್ರೆ ಏನ್ ಯೂಸು ಇದೆ ಅಂತ ನಿನ್ಗೊಂದು ಡೌಟ್ ಬರ್ಬೋದು. ಏನಂದ್ರೆ ಇಲ್ಲಿ ವಿಷಯ ಬಂದ್ಬಿಟ್ಟು ಅಣ್ಣಾಮಲೈ ಅವ್ರ ಪ್ರಕಾರ ಆತರ ಲೀಕ್ ಮಾಡಿದ್ರೆ ಹುಡುಗಿ ಈ ತರ ಇದ್ದಾಳ, ಅವಳಿಗೆ ಸಿಂಪತಿನೂ ಇಲ್ಲ, ಇವಳು ಕೆಟ್ಟವಳು ಅಂತ ಪ್ರೊಜೆಕ್ಟ್ ಮಾಡಕ್ಕೆ ಈ ತರ ಲೀಕ್ ಮಾಡಿದ್ದಾರೆ ಅಂತ ಅಣ್ಣಾಮಲೈ ಅವ್ರ ಸ್ಟೇಟ್ಮೆಂಟ್ ಇದು. ಇನ್ನೊಂದು ಅಣ್ಣಾಮಲೈ ಅವರ ಅಲಿಗೇಷನ್ ಏನಂದ್ರೆ ಸರ್ನ ಸೇಫ್ ಮಾಡಕ್ಕೆ ನೀವು ಈ ತರ ಎಲ್ಲ ಪ್ಲಾನ್ ಮಾಡ್ತಿದ್ದೀರಾ, ಈ ತರದೆಲ್ಲ ಇದ್ ಮಾಡ್ತಿದ್ದೀರಾ. ಸೊ ಸರ್ನ ಹಿಡಿಯೋವರೆಗೂ ನಾನ್ ಚಪ್ಲಿನೂ ಹಾಕೊಳ್ಳಲ್ಲ, ನಾನ್ ದೀಕ್ಷೆಯಲ್ಲಿ ಇರ್ತೀನಿ, ನಾನ್ ಚಪ್ಲಿನೂ ಹಾಕೊಳ್ಳಲ್ಲ ಅಂತ ಶೂಸ್ ನ ತೆಗ್ದು ಕೆಳಗಡೆ ಬಿಸಾಕ್ತಾರೆ. ಅಂದ್ರೆ ಚಪ್ಲಿ ಎಲ್ಲಿವರೆಗೂ ಹಾಕಲ್ಲ ಅಂದ್ರೆ ಈ DMK ಪಾರ್ಟಿ ಕೆಳಗಡೆ ಇಳಿಯೋವರೆಗೂ, ನೆಕ್ಸ್ಟ್ DMK ಪಾರ್ಟಿ ಕೆಳಗಡೆ ಇಳಿಯೋವರೆಗೂ ನಾನು ಚಪ್ಪಲಿ ಹಾಕಲ್ಲ ಅಂತ ಒಂದು ಓತ್ನ ತಗೊಂತಾರೆ. ತಮಿಳುನಾಡಲ್ಲಿ ಒಂದು ಸಂಪ್ರದಾಯ ಇದೆ, ಸಾಟ್ ಅಡಿ ಅಂದ್ರೆ ಚಾಟಿ ಏಟು, ಹಿಂಗೆ ಚಾಟಿಲಿ ಹೊಡ್ಕೊಂಡು ದೇವರಿಗೆ ತಲುಪಿಸೋದು. ದೇವರೇ ನೋಡ್ಕೊಂತಾರೆ, ದೇವರೇ ಇದ್ ಮಾಡ್ಕೊಂತಾರೆ. ಅದಾದ್ಮೇಲೆ ಆ ಚಾಟಿ ಏಟ್ ಮಾಡ್ಕೊಂತಾರೆ, ದೇವ್ರನ್ನ ಕಾಪಾಡ್ತಾನೆ, ದೇವರೇ ಬಂದು ದೇವರೇ ಕಾಪಾಡ್ತಾರೆ, ಇದನ್ನ ನಾನು ದೇವರಿಗೆ ಬಿಡ್ತೀನಿ ಅಂತ ಅಣ್ಣಾಮಲೈ ಅವರು ಹೇಳ್ತಾರೆ. ಈ ಕೇಸ್ ಬಗ್ಗೆ ನಿನಗೇನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ ನೀನ್ ಅರ್ಥ ಮಾಡುವ, ಸೆಕ್ಷುವಲ್ ಅಸಾಲ್ಟ್ ಅನ್ನೋದು ತುಂಬಾ ದೊಡ್ಡ ತಪ್ಪು, ಅದು ತುಂಬಾ ದೊಡ್ಡ ತಪ್ಪು. ಯು ಹ್ಯಾವ್ ಟು ರೆಸ್ಪೆಕ್ಟ್ ವುಮೆನ್ ನ ರೆಸ್ಪೆಕ್ಟ್ ಮಾಡೋದ್ ಕಲಿ. ಇನ್ನು ಸ್ಟ್ರೆಸ್ ಮಾಡಿ ಹೇಳ್ಬೇಕಂದ್ರೆ ಶೋ ಸಮ್ ಬ್ಲಡಿ ರೆಸ್ಪೆಕ್ಟ್ ಟು ವುಮೆನ್. ಇವತ್ತು ಆ ಹುಡುಗಿಗಾಗಿರ್ಬೋದು, ನಾಳೆ ನಿಮ್ಮನೆ ಹುಡುಗಿಗಾದ್ರೆ ಏನ್ ಪರಿಸ್ಥಿತಿ? ರೈಸ್ ಅ ವಾಯ್ಸ್. ನಿನ್ನೆದ್ರಿಗೆ ಈ ತರ ಆಗ್ತಾ ಇದೆ ಅಂದ್ರೆ ನೀನು ಒಬ್ಬ ಅಣ್ಣನಾಗೋ, ಒಬ್ಬ ಫ್ರೆಂಡ್ ಆಗೋ, ಆ ಹುಡುಗಿಗೆ ಸ್ಟ್ಯಾಂಡ್ ತಗೋ, ಆ ಹುಡುಗಿ ಜೊತೆ ಇರೋ, ನಿಂತ್ಕೋ. ನಿನಗೆ ಪ್ರೊಡಕ್ಟಿವ್ ಕಾಂಟೆಂಟ್ ಬೇಕು ಅಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡು. ಹೆಸರು ಗೊತ್ತಲ್ಲ, ಶೊನೋಯ್ ಅಂದ್ರೆ ನಾನಲ್ಲ, ನೀನು. ಸಿಗ್ತೀನಿ ನಾಳೆ.